ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ 2/4/2025 ನಡೀತಕ್ಕಂತಹ SSLC ವಾರ್ಷಿಕ ಪರೀಕ್ಷೆ ವಿಷಯ ವಿಜ್ಞಾನಕ್ಕೆ ಸಂಬಂಧಪಡತಕ್ಕಂತಹ ಒಂದು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಪಾಠ ಆಗಿರ್ತದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋ ಪಾಠ ಆಗಿರ್ತಕ್ಕಂಥ ಒಂದು ಕಾರಣಕ್ಕಾಗಿ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಡಿಯೋವನ್ನು ನೋಡಿದರೆ ತಮಗೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. ಸೊ SSLC ವಾರ್ಷಿಕ ಪರೀಕ್ಷೆ 2025 ವಿಜ್ಞಾನ ವಿಷಯದ ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು 10ನೇ ತರಗತಿ ಅಂಕಗಳು ನಿಮಗೆ 80 ಇರತಕ್ಕಂಥದ್ದು. ಸೊ 80 ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಸಾಧ್ಯ ಆದಷ್ಟು ಸಂಪೂರ್ಣ ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ಯಾರಾದರೂ ತಪ್ಪದೇ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ 2 ಅಂಕದ 2 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರ್ತಕ್ಕಂಥದ್ದು, ಬಹುವಾಕ್ಯ ಪ್ರಶ್ನೆಗಳು. ಅದರಲ್ಲಿ ಮೊದಲನೆಯ ಪ್ರಶ್ನೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೀರಿ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಮೊದಲನೆಯ ಪ್ರಶ್ನೆ, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಏನಂತ ಕರಿತೀವಿ ಅಂತಂದರೆ, ನಾನು ಆಯ್ಕೆಗಳನ್ನು ಓದೋದಿಲ್ಲ ಅಥವಾ ಆಪ್ಷನ್ಸ್ಗಳನ್ನ ಹೇಳೋದಿಲ್ಲ, ಡೈರೆಕ್ಟ್ಲಿ ಆಪ್ಷನ್ ಸಿ ದ್ಯುತಿರಂಧ್ರ ಅಂತಕ್ಕಂಥದ್ದು ನಮಗಿಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದೆ. ಪ್ರಶ್ನೆ 2, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ಅಳೆಯುವ ಉಪಕರಣ. ವಿದ್ಯುತ್ ಮಂಡಲದಲ್ಲಿ ವಿಭವಾಂತರವನ್ನು ಅಳಿತಕ್ಕಂತಹ ಉಪಕರಣವನ್ನು ವೋಲ್ಟಾಮೀಟರ್ ಅಂತ ಕರೀತಾರೆ. 3ನೇ ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಒಂದು ಭಾಗ ಆಗಿರ್ತಕ್ಕಂಥದ್ದು. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ನಿಮಗೆ ಇಲ್ಲಿರ್ತಕ್ಕಂಥದ್ದು. ಪ್ರಶ್ನೆ ನೋಡೋದಾದರೆ, ವಿದ್ಯುತ್ ಮಂಡಲದಲ್ಲಿನ ಉಪಯೋಗಿಸುವ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯ ಚಿಹ್ನೆಯನ್ನು ಚಿತ್ರವನ್ನು ಬಿಡಿಸಿರಿ ಅಂತಕ್ಕಂಥದ್ದು. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯ ಚಿಹ್ನೆಯ ಚಿತ್ರವನ್ನು ಬಿಡಿಸಿರಿ ಅಂತಕ್ಕಂಥದ್ದು. ಇದು ನಿಮಗಿಲ್ಲಿ ಕಾಣಿಸ್ತಕ್ಕಂತಹ ಚಿತ್ರ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು 2 ದಿಕ್ಕುಗಳತ್ತ ನಿರ್ದೇಶಿಸಬೇಕಾಗುತ್ತದೆ, ಆದರೆ ಇದು ಸಂಭವನೀಯ ಆಗಿರೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3, ಇಲ್ಲಿ 2 ಅಂಕದ ಪ್ರಶ್ನೆಗಳು. ಸೊ ಸಬ್ ಕ್ವೆಶ್ಚನ್ ನಂಬರ್ 5, ಪ್ರೆಸ್ಬಯೋಪಿಯಾ ಎಂದರೇನು, ಈ ದೋಷವನ್ನು ಸರಿಪಡಿಸುವುದು ಹೇಗೆ ಅಂತಕ್ಕಂಥ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ, ವಯಸ್ಸಾದಂತೆ ಕೆಲವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುವುದರಿಂದ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನು ಪ್ರೆಸ್ಬಯೋಪಿಯಾ ಎನ್ನುವರು. ಮುಂದಿನ ಪ್ರಶ್ನೆ, ದ್ವಿಸಂಗಮ ಮಸೂರಗಳು ನಿಮ್ನ ಮತ್ತು ಪೀನ ಮಸೂರಗಳೆರಡರನ್ನು ಹೊಂದಿರುತ್ತವೆ. ಮೇಲ್ಭಾಗದಲ್ಲಿರುವ ನಿಮ್ನ ಮಸೂರವು ದೂರದೃಷ್ಟಿಯನ್ನು ಹಾಗೂ ಕೆಳಭಾಗದ ಪೀನ ಮಸೂರವು ಸಮೀಪ ದೃಷ್ಟಿಯನ್ನು ಸುಗಮಗೊಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 6, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಈ ಚಿತ್ರವನ್ನು ಗಮನಿಸಿ ಈ ಚಿತ್ರಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಲ್ಪಡಲಾಗ್ತದೆ. ಮೊದಲನೇ ಪ್ರಶ್ನೆ, ಹೆಬ್ಬೆರಳು ಮೇಲ್ಮುಖವಾಗಿದ್ದಾಗ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ. ಉತ್ತರ ಏನಾಗಿರ್ತದೆ ಅಂತಂದರೆ ಅಪ್ರದಕ್ಷಿಣೆಯಾಗಿರುತ್ತದೆ. 2ನೇ ಪ್ರಶ್ನೆ, ಅದರಲ್ಲಿನೇ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮಗಳನ್ನು ನಿರೂಪಿಸಿ ಅಂತಕ್ಕಂಥದ್ದು. ಇದರ ಉತ್ತರ ನೋಡೋದಾದರೆ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ವಾಹಕವನ್ನು ಸುತ್ತಿರುವ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 7, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸುವುದರಿಂದ ಉಂಟಾಗುವ ಅನಾನುಕೂಲಗಳನ್ನು ತಿಳಿಸಿ ಅಂತಕ್ಕಂತಹ ಪ್ರಶ್ನೆ ಇರತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 7ಕ್ಕೆ ಉತ್ತರವನ್ನು ನೋಡೋದಾದರೆ,
ಉತ್ತರ ಮಂಡಲದ ಒಟ್ಟು ರೋಧವು ಹೆಚ್ಚಾಗುತ್ತದೆ. ಮಂಡಲದಲ್ಲಿ ಕಡಿಮೆ ವಿದ್ಯುತ್ ಪ್ರವಾಹವಿರುತ್ತದೆ. ವಿದ್ಯುತ್ ವಿಭಜಿಸುವುದಿಲ್ಲ ಮತ್ತು ಸ್ಥಿರವಾಗಿರುತ್ತದೆ. ಮಂಡಲದ ಒಂದು ಘಟಕ ಕಾರ್ಯನಿರ್ವಹಿಸಲು ವಿಫಲವಾದರೆ ಉಳಿದ ಘಟಕಗಳು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ 4, ಮೇನ್ ಕ್ವೆಶ್ಚನ್ ನಂಬರ್ 4, 3 ಮಾರ್ಕ್ ಕ್ವೆಶ್ಚನ್. ರೋಹಿತ ಎಂದರೇನು? ಕೆಂಪು ಮತ್ತು ನೀಲಿ ಬಣ್ಣಗಳಲ್ಲಿ ಯಾವ ಬಣ್ಣವು ಆಕಾಶದಲ್ಲಿ ಹೆಚ್ಚು ಚದುರುತ್ತದೆ? ಏಕೆ? ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರಲು ಕಾರಣವೇನು ಅಂತಕ್ಕಂತಹ ಇದೊಂದು ಪ್ರಶ್ನೆಗೆ. ಅಥವಾ ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ವಿವರಿಸಿ. ಗಗನಯಾನಿಗಳಿಗೆ ಆಕಾಶವು ಕಪ್ಪಾಗಿ ಕಾಣಲು ಕಾರಣವೇನು? ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದರಿಂದ 2ರಲ್ಲಿ ಒಂದನ್ನು ಬರೀರಿ ಅಂತಕ್ಕಂಥದ್ದು ಇರ್ತದೆ. ಸೊ ನೀವಿಲ್ಲಿ 2ನ ಪ್ರಿಪ್ರೇಷನ್ ಆದರೂ ಕೂಡ ಅಲ್ಲಿ 3 ಮಾರ್ಕ್ಗೆ 2ರಲ್ಲಿ ಒಂದು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ, ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಎಂದು ಕರೆಯುತ್ತಾರೆ. ಆಕಾಶದಲ್ಲಿ ನೀಲಿ ಬಣ್ಣವು ಹೆಚ್ಚು ಚದುರುತ್ತದೆ, ಏಕೆಂದರೆ ನೀಲಿ ಬಣ್ಣದ ತರಂಗ ದೂರ ಕಡಿಮೆಯಾಗಿರುವ ಕಾರಣಕ್ಕಾಗಿ. ಕೆಂಪು ಬಣ್ಣವು ಹೆಚ್ಚು ತರಂಗ ದೂರ ಹೊಂದಿದ್ದು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದೆ, ಆದ್ದರಿಂದ ದೂರದಿಂದಲೂ ಅದೇ ಬಣ್ಣ ಕಾಣುತ್ತದೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆಗೆ ಉತ್ತರ. ಆದರೆ 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಇಲ್ಲಿ ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಯಾವಾಗಲೂ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗ್ತದೆ. ಇದು ವಾತಾವರಣದಲ್ಲಿ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರಕಿರಣಗಳ ವರ್ಣವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಘನಕಿರಣಗಳನ್ನ ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ. ಅತಿ ಎತ್ತರದ ಪ್ರದೇಶದಲ್ಲಿ ವಾತಾವರಣ ಇಲ್ಲದಿರುವುದರಿಂದ ಬೆಳಕು ಚದುರುವುದಿಲ್ಲ. ಪ್ರಶ್ನೆ ಸಂಖ್ಯೆ 9, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ಉಂಟಾದ ಕಾಂತಕ್ಷೇತ್ರದ ಲಕ್ಷಣವನ್ನು ಪಟ್ಟಿ ಮಾಡಿ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳು ಯಾವುವು ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರುತ್ತದೆ. 1 ಪಾಯಿಂಟ್. ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪದಲ್ಲಿರುತ್ತದೆ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವು ಹೆಚ್ಚು ಮಾಡುವ 2 ವಿಧಾನಗಳು. 1, ಸುರುಳಿಗಳ ಸುತ್ತುಗಳ ಸಂಖ್ಯೆಗಳನ್ನು ಹೆಚ್ಚಿಸುವುದು. ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 10, ಒಂದು ವಸ್ತುವನ್ನು ಪೀನ ಮಸೂರ ಪ್ರಧಾನ ಸಂಗಮದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ರೇಖಾಚಿತ್ರ ಇರತಕ್ಕಂಥದ್ದು. ಪ್ರತಿಬಿಂಬದ ಸ್ಥಾನ ಅನಂತ ಆದರೆ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ ಅಂತಕ್ಕಂಥದ್ದು. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 5, ಮುಖ್ಯ ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿರ್ತವೆ ಇಲ್ಲಿ ನಿಮಗೆ. 11 ಪ್ರಶ್ನೆ ಸಂಖ್ಯೆ 11 ಎ ಪ್ರಶ್ನೆ ನೋಡೋದಾದರೆ, ಸ್ನೇಲ್ನ ನಿಯಮವನ್ನು ನಿರೂಪಿಸಿ. ಮಸೂರದ ಸಾಮರ್ಥ್ಯದ SI ಏಕಮಾನ ತಿಳಿಸಿ ಅಂತಕ್ಕಂಥದ್ದು. ಅದರಲ್ಲಿ ಬಿ, ವಕ್ರೀಭವನ ಸೂಚ್ಯಾಂಕ ಎಂದರೇನು? ಕ್ರೌನ್ ಗಾಜು ಮತ್ತು ವಜ್ರ ಇವುಗಳ ವಕ್ರೀಭವನ ಸೂಚ್ಯಾಂಕವು ಕ್ರಮವಾಗಿ 1.52 ಮತ್ತು 2.42 ಆಗಿದೆ. ಬೆಳಕು ಯಾವುದರ ಮೂಲಕ ವೇಗವಾಗಿ ಚಲಿಸುತ್ತದೆ ಮತ್ತು ಏಕೆ ಅಂತಕ್ಕಂಥ ಪ್ರಶ್ನೆ. ಇನ್ನು ಚಾಯ್ಸ್ ಇರತಕ್ಕಂಥ ಪ್ರಶ್ನೆ, ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಪಟ್ಟಿ ಮಾಡಿ. 1, ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕಂತಕ್ಕಂತಹ ಪ್ರಶ್ನೆ ಸಂಖ್ಯೆ 11ರಲ್ಲಿನೇ 2 ಪ್ರಶ್ನೆಗಳು. ಒಂದೊಂದು ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅಂತಕ್ಕಂತಹ ಸಬ್ ಕ್ವೆಶನ್ಸ್ಗಳಿರ್ತಕ್ಕಂಥದ್ದು. ಇನ್ನು ಉತ್ತರ ನೋಡೋದಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ, ಸ್ನೇಲ್ನ ನಿಯಮ ವಕ್ರೀಭವನದ 2ನೇ ನಿಯಮ ಆಗಿರ್ತಕ್ಕಂಥದ್ದು. ಉತ್ತರ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೇಲ್ನ ವಕ್ರೀಭವನ ನಿಯಮ ಎನ್ನುತ್ತಾರೆ. ಅಥವಾ sin I/sin R = ಸ್ಥಿರಾಂಕ. ಇನ್ನು ಮುಂದಿನ ನೋಡೋದಾದರೆ, ಮಸೂರದ ಸಾಮರ್ಥ್ಯ SI ಮಾನ ಡಯಾಪ್ಟರ್ ಆಗಿರ್ತದೆ.
ಇನ್ನು ಅದರಲ್ಲಿ ಬಿ ಕ್ವಶನ್ ನೋಡೋದಾದರೆ ಕ್ರೌನ್ ಗಾಜಿನ ಮೂಲಕ ಬೆಳಕು ವೇಗವಾಗಿ ಚಲಿಸುತ್ತದೆ, ಏಕೆಂದರೆ ಕ್ರೌನ್ ಗಾಜಿನ ವಕ್ರೀಭವನ ಸೂಚ್ಯಂಕವು ವಜ್ರದ ವಕ್ರೀಭವನ ಸೂಚ್ಯಂಕಕ್ಕಿಂತ ಕಡಿಮೆ ಇದೆ ಹಾಗೂ ಕ್ರೌನ್ ಗಾಜಿನ ದೃಕ್ ಸಾಂದ್ರತೆಯು ವಜ್ರಕ್ಕಿಂತ ಕಡಿಮೆ. ಆದುದರಿಂದ ಬೆಳಕು ಸಾಂದ್ರ ಮಾಧ್ಯಮಕ್ಕಿಂತ ಹೆಚ್ಚು ವಿರಳ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸ್ತದೆ ಅಂತಕ್ಕಂಥದ್ದು. ಇನ್ನು ಅದರಲ್ಲಿ ಚಾಯ್ಸ್ ಇರತಕ್ಕಂಥ ಕ್ವಶನ್ ನೋಡೋದಾದರೆ ಉತ್ತರ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಮಿಥ್ಯ ಮತ್ತು ನೇರವಾಗಿರುತ್ತವೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮಾನವಾಗಿರುತ್ತದೆ. ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರತಿಬಿಂಬವು ಪಾರ್ಶ್ವ ಪಲ್ಲಟವನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು. ಇನ್ನು ಅದರಲ್ಲಿ ಬಿ ನೋಡೋದಾದರೆ V/1/V minus 1/U is equal to 1/F or 1/U is equal to 1/V minus 1/F. 1/U is equal to 1 minus 20. 1 minus 20 minus 1 by bracket minus 30 bracket close is equal to minus 1 by 20 plus 1 by 30. 1 by U is equal to minus 3 plus 2 by 60. 1 by U is equal to 1 minus 60 or U is equal to minus 60 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 12. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು ಅದು 15A ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಈ ವಿದ್ಯುತ್ ಹೀಟರನ್ನು ದಿನಕ್ಕೆ 5 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ಗೆ ₹4 ಅಂತ ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತಕ್ಕಂತಹ ಪ್ರಶ್ನೆ ಇರತಕ್ಕಂಥದ್ದು. ಇಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಸಿಂಪಲ್ ಮೆಥಡ್ನಲ್ಲಿ ಲೆಕ್ಕಾಚಾರವನ್ನು ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಗಿರ್ತದೆ. ಸೊ ಟೋಟಲ್ ನಮಗೆ ಫೈನಲಿ ತಗುಲುವ ವೆಚ್ಚ ಎಷ್ಟು ಬರ್ತದಪ್ಪ ಅಂತಂದರೆ ಇಲ್ಲಿ ₹1980. ಉತ್ತರ V is equal to 220, I is equal to 15A, P is equal to ಕ್ವಶನ್ ಮಾರ್ಕ್ ಅಂದರೆ ಏನು ಬರ್ತದೆ ಪಿ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ. ಇನ್ನು ಪ್ರಶ್ನೆ ಪತ್ರಿಕೆಯ ಭಾಗ ಬಿ ರಸಾಯನ ವಿಜ್ಞಾನ ಕೆಮಿಸ್ಟ್ರಿನಲ್ಲಿ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೊ ಅದೇ ಮತ್ತೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತಕ್ಕಂಥದ್ದು. ಇಲ್ಲಿ 3 ಕ್ವಶನ್ಸ್ಗಳು. ಸುಣ್ಣದ ತಿಳಿ ನೀರನ್ನು ಹಾಲಿನಂತೆ ಬೆಳಗ್ಗೆ ಮಾಡುವ ಅನಿಲ ಯಾವುದಪ್ಪ ಅಂತಂದರೆ ಸುಣ್ಣದ ತಿಳಿ ನೀರನ್ನು ಹಾಲಿನಂತೆ ಬೆಳಗ್ಗೆ ಮಾಡುವ ಅನಿಲ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಆಲ್ಕೈನ್ನ ಮೊದಲ ಸದಸ್ಯನ ಅಣುವಿನಲ್ಲಿರುವ ಕೋವೆಲೆಂಟ್ ಬಂಧದ ಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಸಿ ಕೋವೆಲೆಂಟ್ ಬಂಧಗಳ ಸಂಖ್ಯೆ 5 ಆಗಿರತಕ್ಕಂಥದ್ದು. ಕ್ವಶನ್ ನಂಬರ್ 15. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಏನು ಅಂತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು. ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಇಂಧನವು ಒದ್ದೆಯಾಗಿದೆ, ಇಂಧನವು ಪೂರ್ಣವಾಗಿ ದಹಿಸುತ್ತಿದೆ ಅಂತಕ್ಕಂಥ 4 ಆಪ್ಷನ್ ಕೊಟ್ಟರೂ ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತಕ್ಕಂತಹ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 7. ಅದರಲ್ಲಿ ಸಬ್ ಕ್ವಶನ್ ನಂಬರ್ 16 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಲಾಗುತ್ತದೆ ಏಕೆ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಕಮಟುವಿಕೆಯನ್ನು ತಡೆಗಟ್ಟಲು, ಆಹಾರ ಪದಾರ್ಥಗಳು ಉತ್ಕರ್ಷಣೆಗೆ ಒಳಗಾಗುವುದನ್ನು ಕೂಡ ತಡೆಯಲಿಕ್ಕೆ. ಮುಂದಿನ ಪ್ರಶ್ನೆ ಸಂಖ್ಯೆ 17. ಅಡಿಗೆ ಸೋಡಾವನ್ನು ಆಮ್ಲಶಾಮಕವಾಗಿ ಬಳಸುತ್ತಾರೆ, ಕಾರಣ ಕೊಡಿ ಅಂತಕ್ಕಂಥ ಪ್ರಶ್ನೆಗೆ ಅಡಿಗೆ ಸೋಡಾವು ಒಂದು ಸೌಮ್ಯ ಸ್ವಭಾವದ ಪ್ರತ್ಯಾಮ್ಲವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲಗಳನ್ನು ತಟಸ್ಥಗೊಳಿಸುತ್ತದೆ. ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುತ್ತಾರೆ ಏಕೆ ಅಂತಕ್ಕಂಥ 18ನೇ ಪ್ರಶ್ನೆ ನೋಡೋದಾದರೆ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುತ್ತಾರೆ ಏಕೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಎಥನಾಲ್ಗೆ ಉತ್ಕರ್ಷಣಕಾರಿಗಳಿಂದ ಆಕ್ಸಿಜನ್ ಪರಮಾಣುಗಳನ್ನು ಸೇರಿಸಿ ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದರಿಂದ ಉತ್ಕರ್ಷಣೆ ಕ್ರಿಯೆ ಆಗಿರತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 8. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. ಉತ್ತರ ಆಮ್ಲವನ್ನು ಸಾರಯುಕ್ತಗೊಳಿಸುವ ಪ್ರಕ್ರಿಯೆಯು ಬಹಿರುಷ್ಣಕವಾಗಿದೆ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಕೂಡ ಒಡೆಯಬಹುದು.
ಪ್ರಶ್ನೆ 20 ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಅಥವಾ ಅನುರೂಪ ಶ್ರೇಣಿ ಎಂದರೇನು? CnH2n ಸಾಮಾನ್ಯ ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತವೊಂದರ ಅಣುಸೂತ್ರವು C2H4 ಆಗಿದೆ. ಇದರ ಅನುರೂಪ ಶ್ರೇಣಿಯ ಮುಂದಿನ 2 ಸಂಯುಕ್ತಗಳ ಹೆಸರು. ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಉತ್ತರ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಅಥವಾ ಎಣ್ಣೆ ಬ್ರಾಕೆಟ್ನಲ್ಲಿ ಜಿಡ್ಡು, ಎಣ್ಣೆ ಅಂದರೂ ಕೂಡ ಒಂದೇ, ಜಿಡ್ಡು ಅಂದರೂ ಕೂಡ ಒಂದೇ, ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯ ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಸನ್ನನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ. ಇನ್ನು ಅಥವಾ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಪ್ರೊಫಿನ್ C3H6, ಬ್ಯೂಟಿನ್ C4H8 ಇವುಗಳನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇನ್ನು ಮುಂದಿನ ಪ್ರಶ್ನೆ ಆಲ್ಕೈನ್ ಮತ್ತು ಅಲ್ಕೈನ್ಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ಆಲ್ಕೈನ್ಗಳು ಮತ್ತು ಅಲ್ಕೈನ್ಗಳು. ಈಗ ಅಲ್ಕೈನ್ಗಳನ್ನು ನೋಡೋದಾದರೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧ ಇರತಕ್ಕಂಥದ್ದು. ಇವುಗಳ ಸಾಮಾನ್ಯ ಸೂತ್ರ CnH2n+2 ಆಗಿರ್ತದೆ. ರಾಸಾಯನಿಕವಾಗಿ ಸ್ಥಿರವಾಗಿರ್ತವೆ. ಉದಾಹರಣೆಗೆ ಈಥೇನ್, ಮೀಥೇನ್ ಇತ್ಯಾದಿಗಳು ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅಲ್ಕೈನ್ಗಳು ನೋಡೋದಾದರೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವಿನ ತ್ರಿಬಂಧವಿರ್ತಕ್ಕಂಥದ್ದು. ಇದರ ಸಾಮಾನ್ಯ ಅಣುಸೂತ್ರವನ್ನು ನೋಡೋದಾದರೆ CnH2n-2 ಆಗಿರ್ತಕ್ಕಂಥದ್ದು. ಇದರ ರಾಸಾಯನಿಕವಾಗಿ ಬಹಳಷ್ಟು ಕ್ರಿಯಾಶೀಲ ಆಗಿರ್ತಕ್ಕಂಥವು. ಉದಾಹರಣೆ ಈಥೇನ್, ಪ್ರೊಪೇನ್ ಇತ್ಯಾದಿಗಳಾಗಿರ್ತಕ್ಕಂಥದ್ದು. ಇನ್ನು 3 ಅಂಕದ ಪ್ರಶ್ನೆಗಳು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 22 ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಸತುವಿನ ಚೂರುಗಳನ್ನು ಗುರುತಿಸಿರಿ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಆಲ್ರೆಡಿ ನೀವು ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಿ, ಒಂದ್ಸಲ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡ್ಕೋಬೋದು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 23 ಕೆಳಗಿನ ರಾಸಾಯನಿಕ ಪದ ಸಮೀಕರಣಗಳಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣಗಳನ್ನ ಬರೀರಿ ಅಂತಕ್ಕಂಥದ್ದು. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್. ಉತ್ತರ H2 ಪ್ಲಸ್ C12 = 2HC1. ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಾಗ್ತಿದ್ದಂಗೆ 3ನೇದು ಮೀಥೇನ್ ಪ್ಲಸ್ ಆಕ್ಸಿಜನ್ ಇರ್ತಕ್ಕಂಥದ್ದು. ಇವೆಲ್ಲ ಸಮೀಕರಣಗಳನ್ನ ಇಲ್ಲಿ ಬರೆದಿರ್ತಕ್ಕಂಥದ್ದು. ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ತಾವು ಅಬ್ಸರ್ವ್ ಮಾಡಿದರೆ ಒಳ್ಳೆಯದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ಇದರಲ್ಲಿ ಚಾಯ್ಸ್ ಇರ್ತಕ್ಕಂಥ ಪ್ರಶ್ನೆ ಸೀಸದ ನೈಟ್ರೇಟ್ ದ್ರಾವಣವನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ಮಿಶ್ರಣಗೊಳಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತಕ್ಕಂಥದ್ದು. ಉತ್ತರ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಇದರ ರಾಸಾಯನಿಕ ಸೂತ್ರ ಇಲ್ಲಿ ಸಮೀಕರಣ ಇಲ್ಲಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ 24 ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದರೇನು? ಇದನ್ನು ಹೇಗೆ ತಯಾರಿಸುತ್ತಾರೆ? ಇದರ ಯಾವುದಾದ್ರೂ 2 ಉಪಯೋಗಗಳನ್ನ ತಿಳಿಸಿ ಅಂತಕ್ಕಂಥದ್ದು. ಉತ್ತರ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೈಟ್ ಅನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ತಯಾರಿಕೆ ಜಿಪ್ಸಮನ್ನು 373 ತಾಪದಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೈಟ್ ಉಂಟಾಗ್ತಕ್ಕಂಥದ್ದು. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳೇನು ಅಥವಾ ಉಪಯೋಗಗಳನ್ನ ಬರೀರಿ ಅಂತಂದಾಗ ಆಟಿಕೆ ತಯಾರಿಕೆಯಲ್ಲಿ ಬಳಸುವರು, ಮೂಳೆ ಮುರಿತಕ್ಕೆ ಆಧಾರ ನೀಡಲಿಕ್ಕೆ ಬಳಸ್ತಕ್ಕಂಥದ್ದು, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು, ನುಣುಪಾದ ಮೇಲ್ಮೈ ನಿರ್ಮಿಸಲಿಕ್ಕೆ ಕೂಡ ಬಳಕೆ ಮಾಡೋರು. 2 ಮಾತ್ರ ಬರೀರಿ ಅಂತಕ್ಕಂಥದ್ದು. ಸೊ ನಿಮ್ಮ ಪ್ರಾಕ್ಟೀಸ್ಗೆ ಇರಲಿ. ಮುಂದಿನ ಪ್ರಶ್ನೆ ಸಂಖ್ಯೆ 25 ಅದರಲ್ಲಿ ಸಿನ್ಬಾರ್ ಅದುರಿನಿಂದ ಪಾದರಸದ ಉದ್ಧರಣೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಪಾದರಸದ ಅದುರಿನ ಹೆಸರು ಸಿನ್ಬಾರ್. ಇದು ಸಲ್ಫೈಡ್ ಅದುರಾಗಿದೆ. ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಬ್ರಾಕೆಟ್ನಲ್ಲಿ ಹುರಿಯುವಿಕೆ. ಮೊದಲು ಪಾದರಸ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ನಂತರ ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸಿದಾಗ ಆಕರ್ಷಿಸಲ್ಪಟ್ಟು ಪಾದರಸ ಆಗ್ತದೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ಅದರಲ್ಲಿ ಬಿ ಕ್ಲೋರಿನ್ ಮತ್ತು ಮೀಥೇನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೀರಿ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವುಗಳನ್ನ ಸ್ವಲ್ಪ ನೋಡ್ಕೋಬೇಕು. ಇನ್ನು ಬಯಾಲಜಿನಲ್ಲಿ
ಜೀವವಿಜ್ಞಾನದ ಭಾಗ ಸಿನಲ್ಲಿ ಇಲ್ಲಿ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರ್ತವೆ. 3 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿದ್ದು ಅವುಗಳನ್ನು ನೋಡೋದಾದರೆ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರ ಬರೀರಿ ಅಂತಕ್ಕಂಥದ್ದು 3 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು. ಸ್ಪೈರೋಗೈರಾದಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ಕ್ರಿಯೆಯ ವಿಧ ಯಾವುದಪ್ಪ ಅಂತಂದರೆ ಇಲ್ಲಿ ತುಂಡರಿಕೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 27 ಕೆಳಗೆ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ನೀಡಿದೆ. ಇದರಲ್ಲಿ ಎ ಬಿ ಎಂದು ಗುರುತಿಸಿರುವ ಭಾಗಗಳು ಕ್ರಮವಾಗಿ ಏನೇನಾಗ್ತಪ್ಪ ಅಂತಂದರೆ ನಾನು ಡೈರೆಕ್ಟ್ಲಿ ನಿಮಗೆ ಆನ್ಸರನ್ನು ಹೇಳಿಬಿಡ್ತೀನಿ. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಎ ಬಂದು ವೀರ್ಯನಾಳ ಆದರೆ ಬಿ ಬಂದು ವೃಷಣ ಆಗಿರ್ತಕ್ಕಂಥದ್ದು. ಇನ್ನು ಆಕ್ಸಿಜನ್ ಕೊರತೆಯಿಂದ ಸ್ನಾಯುಗಳಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದಪ್ಪ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಆಕ್ಸಿಜನ್ ಕೊರತೆಯಿಂದ ಸ್ನಾಯುಗಳಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದಪ್ಪ ಅಂತಂದರೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 29 ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮುಚ್ಚಿದ ಪತ್ರರಂಧ್ರದ ಚಿತ್ರವನ್ನು ಬರೀರಿ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಮುಚ್ಚಿದ ಪತ್ರರಂಧ್ರದ ಚಿತ್ರ ಇರ್ತಕ್ಕಂಥದ್ದು. ಇನ್ನು ತೆರೆದ ಪತ್ರರಂಧ್ರದ ಚಿತ್ರವನ್ನು ಕೂಡ ನಿಮಗೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಕ್ವಶನ್, ಜನನ ಪೂರ್ವ ಲಿಂಗ ನಿರ್ಧಾರಣೆಯನ್ನು ನಿಷೇಧಿಸಲಾಗಿದೆ, ಕಾರಣ ಕೊಡಿ. ಮಗು ಹುಟ್ಟುವುದಕ್ಕಿಂತ ಮುಂಚೆನೇ ಅದರ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥದ್ದನ್ನು ನಿಷೇಧ ಮಾಡಲಾಗಿದೆ. ಕಾರಣ ಏನಪ್ಪ ಅಂತಂದರೆ ಈ ವಿಧಾನದ ದುರ್ಬಳಕೆಯಿಂದ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಲಾಗ್ತಾ ಇದೆ. ದೊಡ್ಡ ಪ್ರಮಾಣದ ಅಪರಾಧ ಅದು. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮವಾಗಿರುವಂತೆ ನೋಡಿಕೊಳ್ಳಲು 2 ಪಾಯಿಂಟ್ಗಳು ಸಾಕು. ಪ್ರಶ್ನೆ ಸಂಖ್ಯೆ 31 ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯನ್ನು ಉತ್ತೇಜಿಸಬೇಕು, ಏಕೆ? ಎಕೋ ಫ್ರೆಂಡ್ಲಿ ವಸ್ತುಗಳನ್ನು ಯಾಕೆ ನಾವು ಹೆಚ್ಚಿಗೆ ಉಪಯೋಗಿಸಬೇಕಂತಕ್ಕಂಥದ್ದು. ಪರಿಸರ ಸ್ನೇಹಿ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗುತ್ತವೆ, ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಇತರೆ ಸೂಕ್ತ ಉತ್ತರಗಳಿದ್ದರೂ ಕೂಡ ನೀವು ಬರೀಬಹುದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 32 ಪೋಷಣಾಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ ಅಂತಕ್ಕಂಥದ್ದನ್ನು ವಿವರಿಸಿ. ಉತ್ತರ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾಸ್ತರ ಎನ್ನುವರು. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ ಅಂತಂದರೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯ ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ವಿವಿಧ ಪೋಷಣಾಸ್ತರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ದೊರಕುವುದಿಲ್ಲ. ವಿವಿಧ ಪೋಷಣಾಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ. ವಿಭಿನ್ನ ಹಂತದಲ್ಲಿ ಶಕ್ತಿಯು ಉಷ್ಣದ ರೂಪದಲ್ಲಿ ನಷ್ಟವಾಗ್ತಕ್ಕಂಥದ್ದು. ಇನ್ನು ಇದರಲ್ಲಿ ಚಾಯ್ಸ್ ಕ್ವೆಶನ್ ಅಥವಾ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರಲ್ಲಿ ಓಝೋನ್ ಪದರವು ಹೇಗೆ ಉಂಟಾಗಿದೆ? ಓಝೋನ್ ರಕ್ಷಣೆ ಏಕೆ ಅಗತ್ಯವಾಗಿದೆ? ಕಾರಣಗಳನ್ನು ಕೊಡಿ ಅಂತಕ್ಕಂಥ ಪ್ರಶ್ನೆಗೆ ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳ ಓಟು ಆಕ್ಸಿಜನ್ ಪರಮಾಣು ಓಗಳಾಗಿ ವಿಭಜಿಸುತ್ತವೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಪರಮಾಣುಗಳೊಂದಿಗೆ ಸೇರಿ ಈ ಓಝೋನ್ ರೂಪುಗೊಳ್ಳುತ್ತದೆ. ಇಲ್ಲಿರ್ತಕ್ಕಂಥದ್ದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗ್ತದೆ. ಪಾಯಿಂಟ್ ನೋಡೋದಾದರೆ ಓಝೋನ್ ಪದರವು ಸೂರ್ಯನಿಂದ ಬರುವ ಅಪಾಯಕಾರಿ ನೇರಳಾತೀತ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯುತ್ತದೆ. ಆದ್ದರಿಂದ ಇದನ್ನು ಭೂಮಿಯ ರಕ್ಷಾ ಕವಚ ಎಂದು ಕೂಡ ಕರೆಯುತ್ತಾರೆ. ಓಝೋನನ್ನು ಭೂಮಿಯ ರಕ್ಷಾ ಕವಚ ಎಂದು ಕೂಡ ಕರೀತಾರೆ. ಇದು ಜೀವಿಗಳ ಉಳಿವಿಗೆ ಅತಿ ಅಗತ್ಯವಾಗಿರ್ತಕ್ಕಂಥದ್ದು. ಇದು ಕ್ಲೋರೋಫ್ಲೋರೋಕಾರ್ಬನ್ CFCಗಳಂತಹ ವಾಯು ಮಾಲಿನ್ಯಕಾರಕಗಳಿಂದ ಹಾನಿಗೊಳಗಾಗುತ್ತಿದೆ. ಆದ್ದರಿಂದ ಇದನ್ನು ರಕ್ಷಿಸುವುದು ಅತಿ ಅಗತ್ಯವಾಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 33 ಕೆಂಪು ಹೂಗಳನ್ನು ಬಿಡುವ RR ಸಂಜೆ ಮಲ್ಲಿಗೆ ಸಸ್ಯವನ್ನು ಬಿಳಿ ಹೂ ಬಿಡುವ ಸ್ಮಾಲ್ r ಸಂಜೆ ಮಲ್ಲಿಗೆ ಸಸ್ಯದೊಂದಿಗೆ ಸಮೀಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತಿಳಿಸಿ. ಸಸ್ಯ ವಿಧಗಳ ಜೀನ್ ನಮೂನೆ ಅನುಪಾತವನ್ನು ಬರೀರಿ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥದ್ದನ್ನು ನೀವು ಉತ್ತರವನ್ನು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ನೀವು ವಿಡಿಯೋವನ್ನು ನೋಡ್ಕೋಬೋದು. ಪೋಷಕ ಸಸ್ಯಗಳು ಕೆಂಪು ಹೂ ಬಿಡುವ ಸಸ್ಯ, X ಬಿಳಿ ಹೂ ಬಿಡುವ ಸಸ್ಯ, ಈ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಆನ್ಸರ್ ನಿಮಗೆ ಇಲ್ಲಿ ಕಾಣಿಸ್ತದೆ. ವಿಡಿಯೋನ ಪಾಸ್ ಮಾಡಿ ತಾವು ನೋಡ್ಕೋಬೋದು. ಮುಂದಿನ ಪ್ರಶ್ನೆ ಸಂಖ್ಯೆ 34 ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ?
ಅಥವಾ ದ್ವಿತಳೀಕರಣ ಎಂದರೇನು? ಮೆಂಡಲರು ನಡೆಸಿದ ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ ಮತ್ತು ಅನುಪಾತವನ್ನು ಬರೀರಿ ಅಂತಕ್ಕಂಥದ್ದು. ಉತ್ತರವನ್ನು ನೋಡೋದಾದರೆ ಈ ಪ್ರಶ್ನೆಗೆ ಪುರುಷರು Y ಮತ್ತು ಹಾಗೂ ಮಹಿಳೆಯರು X ಎಂಬ ಲಿಂಗ ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿಯರಾಗಿದ್ದರೂ X ವರ್ಣತಂತುವನ್ನು ಪಡೆಯುತ್ತಾರೆ. ಹೀಗಾಗಿ ತಂದೆಯಿಂದ ಅನುವಂಶೀಯವಾಗುವ Y ವರ್ಣತಂತುವಿನಿಂದ ಮಕ್ಕಳ ಲಿಂಗವು ನಿರ್ಧರಿಸಲ್ಪಡುತ್ತದೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹೆಣ್ಣು, Y ವರ್ಣತಂತು ಪಡೆದ ಮಗು ವರ್ಣತಂತುವನ್ನು ಪಡೆದಿರ್ತಕ್ಕಂಥ ಮಗು ಗಂಡು ಮಗು ಆಗಿರ್ತಕ್ಕಂಥದ್ದು. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನಿಮಗಿಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಪೋಷಕ ತಂದೆ ತಾಯಿ, ಲಿಂಗಾಣುಗಳು, ಯುಗ್ಮಜ, ಹೆಣ್ಣು ಹೆಣ್ಣು, ಗಂಡು ಗಂಡು, ಆ ರೀತಿಯಾಗಿ ಇರತಕ್ಕಂಥದ್ದು. ಅಥವಾ ಪ್ರಶ್ನೆಗೆ ನೋಡೋದಾದರೆ ಎರಡು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳು ಸಂಕರಣಗೊಳಿಸುವ ವಿಧಾನಕ್ಕೆ ದ್ವಿತಳೀಕರಣ ಎನ್ನುವರು. ದುಂಡನೆಯ ಹಳದಿ ಬೀಜ ಅಂತಕ್ಕಂಥದ್ದು ಇಲ್ಲಿ =y, ದುಂಡನೆಯ ಹಸಿರು ಬೀಜ =3, ಸುಕ್ಕಾದ ಹಳದಿ =3, ಸುಕ್ಕಾದ ಹಸಿರು =1. F2 ಪೀಳಿಗೆಯ ದ್ವಿತಳೀಕರಣ ಅನುಪಾತ 9:3:3:1. ಪ್ರಶ್ನೆ ಸಂಖ್ಯೆ 35. ಕೆಳಗೆ ಕೊಟ್ಟಿರುವ ಸಸ್ಯ ಹಾರ್ಮೋನುಗಳ ಒಂದೊಂದು ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಆಕ್ಸಿಜನ್, ಜಿಬ್ಬರ್ಲಿನ್, ಅಬ್ಸಿಸಿಕ್ ಆಮ್ಲ ಈ ಒಂದು ಪ್ರಶ್ನೆಗೆ. ಅಥವಾ ನಮ್ಮ ದೇಹದಲ್ಲಿ ಇನ್ಸುಲಿನ್, ಈಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರಗಳೇನು ಅಂತಕ್ಕಂಥದ್ದು. ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಲ್ಪ ಉತ್ತರಗಳನ್ನು ತಾವೇ ಇಲ್ಲಿ ನೋಟ್ ಮಾಡ್ಕೋಬೇಕಾಗ್ತದೆ. ಸಸ್ಯ ಹಾರ್ಮೋನುಗಳು ಮತ್ತು ಹಾರ್ಮೋನುಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೇಕು. ಇನ್ನು ಮುಂದಿನ ಪ್ರಶ್ನೆ, ಕಾಯಜ ಸಂತಾನೋತ್ಪತ್ತಿ ಎಂದರೇನು? ಪರಾಗಸ್ಪರ್ಶ ಕ್ರಿಯೆಯ ನಂತರ ನಡೆಯುವ ಬದಲಾವಣೆಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಕೆಲವು ಸೂಕ್ತ ಪರಿಸ್ಥಿತಿಯಲ್ಲಿ ಸಸ್ಯದ ಕಾಂಡ, ಬೇರು ಅಥವಾ ಎಲೆಗಳಂತಹ ಭಾಗಗಳು ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುವುದನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಎನ್ನುವರು. ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರ ಬೆಳೆದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕ ನಳಿಗೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 37. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಏನೇನು ಗುರುತಿಸಬೇಕು ಅಂತಂದರೆ ಇಲ್ಲಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ ಇದೆಲ್ಲವೂ ನೀವು ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಆದರೂ ಒಂದು ಸಲ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಒಳ್ಳೆಯದು. ಇನ್ನು ಪ್ರಶ್ನೆ ಸಂಖ್ಯೆ 38. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಅಪಧಮನಿಗಳ ಕಾರ್ಯವೇನು? ಮಾನವನ ದೇಹದಲ್ಲಿಯ ಉಸಿರಾಟ ಚಕ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಕ್ಕಂಥದ್ದು. ಸೊ ಇದಿರ್ತಕ್ಕಂಥ ಆನ್ಸರನ್ನು ತಾವು ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ಬೇಕಿದ್ರೆ ನಿಮಗೆಲ್ಲ ಪಾಯಿಂಟ್ಸ್ನ ಬರ್ಕೋಬೇಕಂತಂದರೆ ವಿಡಿಯೋಗಳನ್ನು ಸ್ವಲ್ಪ ಪಾಸ್ ಮಾಡಿ ನಿಲ್ಲಿಸಿ ಬೇಕಿದ್ರೆ ಬರಿಬೋದು. ಬಿ ನೋಡೋದಾದರೆ ಅದರಲ್ಲಿ ಝೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಇಲ್ಲಿ ಝೈಲಮ್ಗಳು ಮತ್ತು ಫ್ಲೋಯಮ್ಗಳು ಅವುಗಳ ನಡುವಿನ ಇರತಕ್ಕಂತಹ ವ್ಯತ್ಯಾಸ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಪ್ರಶ್ನೆ ಸಂಖ್ಯೆ 1ರಿಂದ 38ರವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಪಾಠಗಳಿಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಉತ್ತರಗಳನ್ನು ಬರ್ತಕ್ಕಂಥ ನಿರೀಕ್ಷಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಆಗಿರ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಕಡೆಯಿಂದ ಓದೋ ಟೈಮ್ನಲ್ಲಿ. ಸೊ ಅದನ್ನು ತಪ್ಪಾಗಿ ಭಾವಿಸದೆ ಅದನ್ನು ನೀವು ಸ್ವಲ್ಪ ಏನಾದರೂ ಬದಲಾವಣೆಗಳಿದ್ರೆ ಮಾಡಿಕೊಂಡ್ರೆ ನನಗೂ ಕೂಡ ಸಂತೋಷ ಆಗ್ತದೆ. ಹಾಗಾಗಿ ಇಲ್ಲಿವರೆಗೆ ನಾವು 80 ಅಂಕಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಿ. ಇನ್ನು ಮತ್ತೆ ಸಾಯಂಕಾಲಕ್ಕೆ ಇನ್ನೊಂದು ಇದೇ ರೀತಿಯಾಗಿರ್ತಕ್ಕಂತಹ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಚರ್ಚೆ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಥರ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.